ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ಪೂರಿ ಮತ್ತು ದೋಸೆ ಜೊತೆಗೆ ಒಂದೇ ಥರ ಬಾಜಿ ತಿಂದು ಬೇಜಾರಾಗಿದ್ದರೆ ಈ ಆನಿಯನ್ ಚಟ್ನಿನ ಮಸ್ಟ್ ಟ್ರೈ ಮಾಡಲೇಬೇಕು. ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಬೇಗ ಕೂಡ ಆಗುತ್ತೆ. ಡಿಫ್ರೆಂಟ್ ಕೈಂಡ್ ಆಫ್ ರುಚಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ದೋಸೆ ಮಾಡ್ಕೊಂಡಿದ್ದೆ, ದೋಸೆ ಜೊತೆಗೆ ಮಾಡಿದ್ದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ದೊಡ್ಡ ಗಾತ್ರದ್ದು 2 ಆನಿಯನ್ನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಒಂದು ಟೊಮೆಟೊ, ಹಾಗೆ ಒಂದು 3-4 ಮೆಣಸಿನ್ಕಾಯಿ. ಮೇನ್ ಬೇಕಾಗಿರೋದು 2 ಇಂಗ್ರೀಡಿಯೆಂಟ್ಸು ಏನಂತಂದರೆ ಹುಣಸೆ ಹುಳಿ ಜಾಸ್ತಿ ಹಾಕಬೇಕು. ಇನ್ನೊಂದು ಲಾಸ್ಟಲ್ಲಿ ಹೇಳ್ತೀನಿ ಏನು ಅಂತ. ಸೊ ಒಂದು ಪಾತ್ರೆ ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಎಣ್ಣೆ ಹಾಕಿ, ಎಷ್ಟಂದರೆ ಮತ್ತು 2-3 ಸ್ಪೂನ್ ಅಷ್ಟೇ ಹಾಕ್ಕೋಬೇಕು. ಹಾಕ್ಕೊಂಡು ಸಾಸಿವೆ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಹಾಕ್ಕೊಂಡು ಇಷ್ಟು ಆನಿಯನ್ನ ಹಾಕಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂತಂದಾದಮೇಲೆ ನಾವು ಆನಿಯನ್ನ ಹಾಕಬೇಕಾಗುತ್ತೆ. ಆನಿಯನ್ನು ಅಷ್ಟೇ ಫುಲ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡು, ಅದಾದಮೇಲೆ ಹೆಚ್ಚಿಟ್ಕೊಂಡಿರೋದಂಥ ಟೊಮ್ಯಾಟೊ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ಸೊ ಹಾಗಾಗಿ ಮೂರನ್ನೂ ಫುಲ್ ಸಾಫ್ಟ್ ಆಗೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು 2 to 3 ಮಿನಿಟ್ಸ್ ಆದರೂ ನಾವು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಎಣ್ಣೆನೂ ಅಷ್ಟೇ ಜಾಸ್ತಿ ಹಾಕಬೇಡಿ. ಅದಾದಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಪುಡಿ ಹಾಕೋತಿದ್ದೀನಿ. 2 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಹೇಳಿದ್ನೆಲ್ಲ ನಾನು ಯೂಶ್ವಲಿ ಯೂಸ್ ಮಾಡೋದು ಎವರೆಸ್ಟ್, ತುಂಬ ಫ್ರಾಗ್ರೆನ್ಸ್ ಚೆನ್ನಾಗಿದೆ ಅದು. ಸೊ ಅದನ್ನೇ ಯೂಸ್ ಮಾಡೋದು ನಾನು. ನೋಡಿ, ಈ ಥರ ಥಿಕ್ನೆಸ್ ಕನ್ಸಿಸ್ಟೆನ್ಸಿ ಬರಬೇಕು ಅದು. ಆ ಥರ ನಾವು ಆಯಿಲ್ ಮತ್ತು ಆನಿಯನ್ನ ಮಿಕ್ಸ್ ಮಾಡಿ ಹಾಕೋಬೇಕಾಗುತ್ತೆ. ಅದ್ರ ಜೊತೆಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಯಾವ ಥರ ಮೆತ್ತಗಾಗ್ತಾ ಬರುತ್ತೆ ಅದು ಅಷ್ಟು ರುಚಿ ಕೊಡುತ್ತೆ. ಅದಾದಮೇಲೆ ನಾನು ಹುಣಸೆ ಹುಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆ ಹುಣಸೆ ಹುಳಿ ಹಾಕಿದ ಮೇಲೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೋಬೇಕು. ಬೇಕು ಅಂತಂದರೆ ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಂಡು ಕೂಡ ತಿಂತಾರೆ. ನಾನು ಅದರಲ್ಲೇ ಹಾಕಿದ್ದೀನಿ. ಅದಾದಮೇಲೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿನ ಹಾಕಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಬೇಕಾಗಿರೋದು ಮೇನ್ ಏನಂತಂದರೆ ಕಡಲೆ ಹಿಟ್ಟು, ಪುಟಾಣಿ ಹಿಟ್ಟು ಅಂತಾರಲ್ಲ, ಪುಟಾಣಿ ಹಿಟ್ಟು. ಇದನ್ನು ಇಷ್ಟೆಲ್ಲ ಆದಮೇಲೆ ಆಫ್ ಮಾಡಿಬಿಡಬೇಕು. ನಾವು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಫುಲ್ ತಣ್ಣಗಾದಮೇಲೆ ನಾವೇನು ಹಿಟ್ಟು ತೊಗೊಂಡಿದ್ದೀವಲ್ಲ ಅದಕ್ಕೆ ನಾವು ನೀರು ಹಾಕಿಬಿಟ್ಟು ಕಲಸಿ ಇದರಲ್ಲಿ ಬಿಡಬೇಕು. ಆವಾಗಲೇ ಇದಕ್ಕೆ ರುಚಿ ಬರೋದು, ಆನಿಯನ್ ಚಟ್ನಿ ಅಂತ ಅನ್ನಿಸ್ಕೊಳ್ಳೋದು. ನಮ್ಮ ಸೈಡ್ ಇದನ್ನು ಜಾಸ್ತಿ ಮಾಡ್ತಾರೆ. ಯೂಶ್ವಲಿ ನಾವು ಪೂರಿ ಜೊತೆಗೆ ದೋಸೆ ಜೊತೆಗೆ ಒಂದೇ ಬಾಜಿ ತಿಂದು ಬೇಜಾರಾದಾಗ ಇದನ್ನು ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೀವು. ನಾನು ಹೇಳಿದ್ನೆಲ್ಲ ದೋಸೆ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಸಖತ್ತಾಗಿರೋ ದೋಸೆ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ತುಂಬ ಚೆನ್ನಾಗಿ ಬಂದಿತ್ತು. ಇದು ಹೇಳಿದ್ನೆಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಸೊ ಹಾಗಾಗಿ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೀವು, ಡಿಫ್ರೆಂಟ್ ಇರೋದು. ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳಿ, ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಅವ್ರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತೀನಿ, ಟೈಮ್ ಅನ್ನೋದು ಇಟ್ ಈಸ್ ವೆರಿ 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 ಪ್ರೀಷಿಯಸ್. ನನ್ನ ಪ್ರಕಾರ ನೀವು ಟೈಮ್ ಇಟ್ಟು ನೋಡೋಕ್ಕೆ ನಾನು ಆಲ್ವೇಸ್ ಥ್ಯಾಂಕ್ ಯು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೈ ಬಾಯ್.